ಗಮನ ಕೊಟ್ಟು ಕೇಳಿ. ಇವತ್ತು ನಮ್ಮ ಟೀಮಿನ ಮುಂದೆ ಒಂದು ಹಳದಿ ಬಣ್ಣದ ಗುಂಪು ನಿಂತಿರಬಹುದು. ಆದ್ರೆ ನಮ್ಮ ಟೀಮಿನ ಹಿಂದೆ ಕಾಯೋಕೆ ಒಂದು ಕೆಂಪು ಸೈನ್ಯನೇ ನಿಂತಿದೆ ಕಣ್ರಿ. ಏನ್ ಗೊತ್ತಾ, ಸೊ 12 ಬಾಲಿಗೆ 35 ರನ್ ಬೇಕು ಅವ್ರು ಕ್ವಾಲಿಫೈ ಆಗಕ್ಕೆ. ಸೊ 12 ಬಾಲಿಗೆ. ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಮತ್ತೊಂದು ಬ್ಲಾಗ್ಗೆ ಸ್ವಾಗತ ಸುಸ್ವಾಗತ. ಸೊ ನಾನು ಇವತ್ತು ಬಂದಿರೋದು RCB ವರ್ಸಸ್ ಚೆನ್ನೈ ಮ್ಯಾಚ್. ಸೊ ಡಿಸೈಡಿಂಗ್ ಮ್ಯಾಚ್ ಇದೆ. ಇವತ್ತು ಇದನ್ನ ಯಾರು ಗೆಲ್ತಾರೆ ಏನು ನೋಡೋಣ ಬನ್ನಿ, ಯಾರು ಕೇಳೋಣ. ಸೊ ಅವರ ಪ್ರಿಡಿಕ್ಷನ್ ಏನಿರುತ್ತೆ ಏನು ಪ್ರತಿಯೊಂದು ಕೇಳೋಣ ಬನ್ನಿ. ಫುಲ್ ಕೂಗಾಟ ನೋಡಿದ್ರೆ ಬರೀ RCB ಅಂತಾನೆ ಹೇಳ್ತಾ ಇದಾರೆ. ಸೊ ಇವತ್ತಿನ ಮ್ಯಾಚ್ ಡಿಸೈಡಿಂಗ್ ಮ್ಯಾಚ್, ಯಾರು ಗೆಲ್ತಾರೆ ಅವರು ಪ್ಲೇ ಆಫ್ ಹೋಗ್ತಾರೆ. ಸೊ ನೋಡೋಣ ನಮ್ಮ RCB ಹೋಪ್ ಹೆಂಗಿದೆ ಅಂತ. ಬಟ್ ಧೋನಿ ಫ್ಯಾನ್ಸ್ ಕೂಡ ಜಾಸ್ತಿ ಜನ ಇದಾರೆ ಇಲ್ಲಿ. ಒಂದ್ ಕಡೆ ಧೋನಿ ಗೆಲ್ಬೇಕು ಅಂತಂದ್ರೆ, ಇನ್ನೊಂದ್ ಕಡೆ RCB ಗೆಲ್ಬೇಕು ಅಂತ ಇದಾರೆ. ಸೊ ಇಲ್ಲಿ ನೋಡ್ಬೋದು, ಇದೆಲ್ಲ ಕ್ಯೂ ಎಂಟ್ರೆನ್ಸ್ ಗೆ. ನಿಮ್ಮ ಹೆಸರು? ಅಭಿಷೇಕ್ ಅಂತ. ನಿಮ್ಮ ಹೆಸರು? ಬಸವರಾಜ್ ಅಂತ. ಎಲ್ಲಿಂದ ಬಂದಿರೋದು? ನಾವು ಗುಲ್ಬರ್ಗ. RCB ಸಪೋರ್ಟ ನೀವು? ಹಾ ಸರ್, RCB ಸಪೋರ್ಟ್. ಹೆಂಗೆ 5 ಮ್ಯಾಚ್ ಗೆದ್ದಿದ್ದಾರೆ ಇವಾಗ, ಸೊ 6ನೇ ಮ್ಯಾಚ್ ಗೆಲ್ತಾರೆ ಅಂತೀರಾ? 6ನೇ ಮ್ಯಾಚ್ ಕೂಡ ನಮ್ದೆ. ಹೌದಾ? ಸೊ ಇವಾಗ ವಿರಾಟ್ ಕೊಹ್ಲಿ ಹೊಸ ಅಧ್ಯಾಯ ಅಂತ ಹೇಳಿದ್ದಾರೆ. ಇವತ್ತು ಹೊಸ ಅಧ್ಯಾಯ ಕ್ರಿಯೇಟ್ ಮಾಡಿ ಪ್ಲೇ ಆಫ್ ಹೋಗ್ತೀರಾ ಅಂತೀರಾ? 100%. ಇವಾಗ ಇಲ್ಲಿ ನೋಡಿದ್ರೆ ಧೋನಿ ಸಪೋರ್ಟ್ ಜಾಸ್ತಿ ಇದಾರೆ. ಸೊ ಹೆಂಗೆ ಧೋನಿ ಸಪೋರ್ಟ್ ಇವತ್ತು ಸಪೋರ್ಟ್ ಮಾಡಿದ್ರು ಬೆಂಗಳೂರಲ್ಲಿ ಬಂದ್ಮೇಲೆ RCB ಅದಲ್ಲ. ಓಕೆ, ಥ್ಯಾಂಕ್ ಯು. ಓಕೆ, ಹಂಗೆ ಸಪೋರ್ಟ್ ಮಾಡ್ತಾರೆ. ಇವತ್ತು RCB ಗೆಲ್ಬೇಕು, ಆಯ್ತಾ? ಹೌದು. ಥ್ಯಾಂಕ್ ಯು. ಥ್ಯಾಂಕ್ ಯು. RCB ಟೀಮ್ ಹುಡುಗರ ಕಪ್ಪು ಅದೇ ತರ ಇವತ್ತು RCB ಇವತ್ತು ಚೆನ್ನೈ ಅವರಿಗೆ ಮಂಗಳಾರತಿ ಮಾಡಿ ಅವ್ರಿಗೆ ವಾಪಸ್ ಕಳಿಸ್ತಾರೆ. ನಮ್ಮ RCB ನಿಶ್ಚಿತ ಮ್ಯಾಚ್ ಒಂದು ಯಾವ ಮ್ಯಾಚ್ ಆಡಿದ್ರೆ ಇವತ್ತು ಧೋನಿ ಮೋಟಿವೇಶನ್ ಮಾಡಿದ್ರು. ಆದ್ರೆ ಕ್ಯಾಪ್ಟನ್ ಅಂತ ಇರೋದು ರುತುರಾಜ್ ಗಾಯಕ್ವಾಡ್. ಈ ಕಡೆ RCB ಕಂಟಿನ್ಯೂಸ್ 5 ಮ್ಯಾಚ್ ಗೆದ್ದು ಒಳ್ಳೆ ಫಾರ್ಮಿಗೆ ಬಂದಿದ್ದಾರೆ. ಗೆದ್ದ ನೆಚ್ಚಿನ ತಂಡ ಅಂತ ಪ್ರೂವ್ ಮಾಡಿದ್ದಾರೆ. ಕೊನೆ 5 ಮ್ಯಾಚ್ ಬಂದಿದ್ದೀವಿ. ತೋರಿಸ್ತೀವಿ, ಹುಡುಗಿರ ಹುಡುಗರು ಮಾಡಿ ತೋರಿಸ್ತಾರೆ. ನೋಡಿದ್ರಲ್ಲ, ಸೊ ಎಲ್ಲರ ಬಾಯಲ್ಲಿ RCB ಅಂತಾನೆ ಹೋಗ್ತಾ ಇರೋದು. ಸೊ 5 ಮ್ಯಾಚ್ ಗೆದ್ದಿದ್ದಾರೆ. ಸೊ 6ನೇ ಮ್ಯಾಚ್ ಗೆದ್ರೆ ಡೈರೆಕ್ಟ್ ನಾವು ಪ್ಲೇ ಆಫ್ ಹೋಗ್ಬೋದು. ಬರೀ ನೋಡೋಣ, ಕಾಯ್ಬೇಕು. ಇವಾಗ ಒಂದು 3 ಅವರ್ 4 ಅವರ್ ಕಾಯ್ದ್ರೆ ರಿಸಲ್ಟ್ ಬರುತ್ತೆ. ಇಲ್ಲಿ ನೀವು ಒಂದು ಎಂಟರ್ಟೈನ್ಮೆಂಟ್ ಗೋಸ್ಕರ ಬಂದಿದ್ರ ಅಥವಾ ಮ್ಯಾಚ್ ನೋಡೋದಕ್ಕೆ ಕಾರಣ ಇರ್ತದೆ? ಏನಂತಂದ್ರೆ ಸೋಷಿಯಲ್ ಮೀಡಿಯಾಗಳಲ್ಲಿ ನಾವು ಕಳೆದ 1 ವಾರದಿಂದ ನೋಡ್ತಾ ಇದೀವಿ. ಇಂತಹ ಒಂದು ಅದ್ಭುತವಾಗಿರ್ತಕ್ಕಂಥ ಪಂದ್ಯ ಬಹುಶಃ ನಮ್ಮ IPL ಇತಿಹಾಸದಲ್ಲಿ ನಡೆದೇ ಇಲ್ಲ. ಎಂತ ಪ್ರೇಕ್ಷಕರು ಅಂತಂದ್ರೆ, ನಾವು ಬೆಳಗ್ಗೆಲಿಂದ ಬೆಂಗಳೂರು ತುಂಬಾ ಎಲ್ಲ ಪ್ರೇಕ್ಷಕರಿದ್ದಾರೆ. ಫುಟ್ಬಾಲ್ ಮ್ಯಾಚ್ ಗಳಿಗೆ ಇಷ್ಟು ದೊಡ್ಡ ಸಂಖ್ಯೆ ಪ್ರೇಕ್ಷಕರಿದ್ದಾರೆ ಅಂತ ನಾವೆಲ್ಲ ಪತ್ರಿಕೆಗಳಲ್ಲಿ ನೋಡಿದೀವಿ. ಬಟ್ ಕ್ರಿಕೆಟ್ ಪಂದ್ಯಕ್ಕೆ ಇಷ್ಟೊಂದು ಸಂಖ್ಯೆಯ ಪ್ರೇಕ್ಷಕರು ಅಂತಕ್ಕಂಥದ್ದು ಇದು ಮೊದಲನೇ ಪಂದ್ಯ. ಅದ್ರ ಜೊತೆಗೆ ಧೋನಿ ಅವರ ಬಹುಶಃ ಕೊನೆಯ ಪಂದ್ಯ ಆಗ್ತದೆ IPL ಪಂದ್ಯ ಇದು ಬೆಂಗಳೂರಲ್ಲಿ. ಹಾಗಾಗಿ ಧೋನಿ ಅವರನ್ನ ಕಣ್ತುಂಬ ನೋಡ್ಬೇಕು ಅಂತ ಹೇಳಿ ಸರ್, ಇಲ್ಲಿ ನಿಮ್ಗೆ ಇನ್ನೊಂದು ಪ್ರಶ್ನೆ ಹೇಳ್ತೀನಿ. ನೀವ್ ಹೇಳಿದ್ರಿ ಧೋನಿ ಅವ್ರ ಕೊನೆ ಪಂದ್ಯ ಅಂತ, ಅಂದ್ರೆ ಪ್ಲೇ ಆಫ್ ಹೋಗಲ್ವಾ ಸರ್ ಅವರು? ಹೋಗಲ್ಲ ಅಂತಲ್ಲ, ಬೆಂಗಳೂರಲ್ಲಿ ಪಂದ್ಯ ಇಲ್ಲ. ಬೆಂಗಳೂರಲ್ಲಿ ಪಂದ್ಯ ಇಲ್ಲ. ಕೊನೆ ಆಸೆ ಬೆಂಗಳೂರು ಗೆಲ್ಬೇಕು ಅಂತೀರಾ ಇಲ್ಲ ಅಂತೀರಾ? ಬೆಂಗಳೂರು ಗೆಲ್ಲೇಬೇಕು. ಯಾರು ಚೆನ್ನಾಗಿ ಆಡ್ಬೋದು ಬೆಂಗಳೂರಲ್ಲಿ? ಮ್ಯಾಕ್ಸ್ವೆಲ್ ಆಡ್ತಾರೆ. ಆಡ್ಲಿಲ್ಲ ಅಂತಂದ್ರೆ ಮ್ಯಾಕ್ಸ್ವೆಲ್ ಕೈ ಬಿಟ್ಬಿಡ್ಬೇಕು. ಸರ್, ಇವಾಗ ಡಿಸೆಂಬರ್ ಅಲ್ಲಿ ಒಂದು ಬಿಗ್ ಆಪ್ಷನ್ ಬರ್ತಾ ಇದೆ, ಆಯ್ತಾ? ಅದರಲ್ಲಿ RCB ಕಡೆಯಿಂದ 3 ಜನನ ನೀವು ರಿಟೈನ್ ಮಾಡ್ಕೋಬೇಕಂದ್ರೆ ಯಾರನ್ನ ರಿಟೈನ್ ಮಾಡ್ಕೋ? ಫಸ್ಟ್ ಆಪ್ಷನ್ ಕೊಹ್ಲಿ, ಸೆಕೆಂಡ್ ಆಪ್ಷನ್ ವಿಲ್ ಜಾಕ್ಸ್, ಓಕೆ, 3ನೇ ಆಪ್ಷನ್ ಬಂದು DK. ಧೋನಿ ಗೆದ್ದೇ ಗೆಲ್ತಾನೆ.
ಇವತ್ತು RCB ಇಷ್ಟೊಂದು ಜನ ಸಪೋರ್ಟ್ ಇದ್ದಾರೆ ಆರ್ಸಿಬಿ ಇರ್ಬೋದು, ನಾವು ಧೋನಿ ಫ್ಯಾನ್ಸ್, ಧೋನಿ ಗೆದ್ದೇ ಗೆಲ್ತಾರೆ ಅಂತ ಭರವಸೆ ಇದೆ. ಕನ್ನಡದವರಾಗಿ ಕರ್ನಾಟಕದಲ್ಲಿ ನಾವು ಧೋನಿ ಬಿಟ್ಕೊಡಲ್ಲ, ಧೋನಿ ಅಭಿಮಾನ ನಾವು. ಇವಾಗ ನೀವು RCB ಗೆಲ್ಬೇಕಾ ಗೆಲ್ಬೇಡ ಗೆಲ್ಬೇಕು, ಅಲ್ಲ ಇದು ಧೋನಿ ಗೆಲ್ಬೇಕು. ಧೋನಿ ಗೆಲ್ಬೇಕು. ಓಕೆ, ನೀವು ಡೈವರ್ಟ್ ಫ್ಯಾನ್, ಎಷ್ಟು ವರ್ಷದಿಂದ ಫ್ಯಾನ್ ಇದ್ದೀರಾ? ನಾವು 22 ವರ್ಷದಿಂದ ಫ್ಯಾನ್ಸ್ ಅವ್ರಿಗೆ. 22 ವರ್ಷ. ಯಾವ್ದಾದ್ರು ಮೂರು ಬಂದಲ್ಲ ಅವ್ರಿಗೆ ಫ್ಯಾನ್ಸ್ ಅವ್ರು. ಧೋನಿ ಯಾಕೆ ಇಷ್ಟ ನಿಮ್ಗೆ? ಏನ್ reason ಇದೆ? ಅವ್ನು ಆಟ, ಅವ್ನು ಯಾವ್ದು ಕಪ್ ತಂದಿಲ್ಲ, ಎಲ್ಲಾ ಕಪ್ ತಂದ್ಬಿಟ್ಟಾನ. ಹಿಂದೆ ಮರುದಿ ವಿಷಯನ, ಹಿಂದೆ ಬೆಲೆ ವಿಷಯನ, ಎಲ್ಲ ಪ್ರತಿಯೊಂದು ಕಪ್ ಹೊಡ್ಬಿಟ್ಟಾನ. ಇನ್ ಯಾವ್ದು ಹೊಡ್ಬಿಟ್ಟಿಲ್ಲ. ಅವನಿಂದ ಬಂದ್ರು, ದಾವಣಗೆರೆಯಿಂದ ಇಲ್ಲಿ ಮ್ಯಾಚ್ ನೋಡಕ್ ಬಂದಿದ್ದೀರಾ? ಎಲ್ಲ ಬಂದವ್ರು. ಟಿಕೆಟ್ ಸಿಗ್ತಾ ನಿಮ್ಗೆ? ಟಿಕೆಟ್ ಸಿಗಿದೆ. ಓಕೆ, fine, enjoy ಮಾಡಿ. ಇಲ್ಲಿ ನೋಡ್ತಾ ಇರೋ ಕಾರು ಶಿವಣ್ಣ ಅದು. ಶಿವಣ್ಣ ಕೂಡ ಮ್ಯಾಚ್ ನೋಡೋಕೆ ಬಂದಿದ್ದರು. ಸೊ ಅವ್ರನ್ನ ನೋಡೋಕೆ ಕೂಡ ಒಂದು ಚಾನ್ಸ್ ಸಿಕ್ತು ನನಗೆ. ಸೊ ಇಲ್ಲಿ ನೋಡ್ಬೋದು ನೋಡಿ. ಸೊ ಎಲ್ಲರೂ ಅವ್ರಿಗೆ ಸೆಲ್ಫಿ ತೊಗೊಳಕ್ಕಾಗಲಿ, ಸೊ ಫುಲ್ ಅವ್ರ ಕಾರ್ ಮುಗಿಬಿದ್ದುಬಿಟ್ಟಿದ್ರು. ಒಂದು ಚಾನ್ಸ್ ಸಿಕ್ತು, ಬಟ್ ಅವ್ರನ್ನ ಮಾತಾಡ್ಸೋಕ್ಕಾಗಿಲ್ಲ, ಕೈ ಮುಟ್ಟೋಕ್ಕಾಗಿಲ್ಲ. ಆದ್ರೂ ದೂರದಿಂದ ಅವ್ರನ್ನ ನೋಡ್ಬೋದು. ಕಣ್ ತುಂಬ್ಕೊಂಡ್ರು. ಏನ್ ಹಾಕಿದಾರೆ ಅಂದ್ರೆ 1 ಟಿಕೆಟ್ ಪ್ಲೀಸ್ ಡೈಹಾರ್ಡ್ ಫ್ಯಾನ್ ಆಫ್ MSD ಅಂತ. ಸೊ ಇವ್ರು ಬೆಳಗ್ಗೆಯಿಂದ ಟ್ರೈ ಮಾಡ್ತಾ ಇದಾರೆ. ಸೊ ಒಂದು ಟಿಕೆಟ್ ಕೂಡ ಸಿಕ್ಕಿಲ್ಲ ಇವ್ರಿಗೆ. ನೋಡಿ ಟಿಕೆಟ್ ಮ್ಯಾಚ್ ಯಾಕೆ ಸ್ಪೆಷಲ್ ಅಂತಂದ್ರೆ, ಸೊ ಎಲ್ಲಾ ಎಮೋಷನ್ಸ್ ತುಂಬಿದೆ ಈ ಮ್ಯಾಚ್ ಅಲ್ಲಿ. ಸೊ ಧೋನಿ ಲಾಸ್ಟ್ ಮ್ಯಾಚ್ ಬೇರೆ. ಸೊ RCB ಗೆದ್ರೆ ಪ್ಲೇ ಆಫ್ ಗೆ ಹೋಗುತ್ತೆ. ಸೊ ಎಲ್ಲಾ ಎಮೋಷನ್ ತುಂಬಿರೋ ಮ್ಯಾಚ್ ಇದು. ಅದಕ್ಕೋಸ್ಕರನೇ ಇಷ್ಟೊಂದು ಜನ ತುಂಬಿಕೊಂಡಿದ್ದಾರೆ. ಸೊ ಟಿಕೆಟ್ ಸಿಕ್ಕಿಲ್ಲ ಅಂದ್ರೂ ಕೂಡ ಸೊ ಈ ಸ್ಟೇಡಿಯಂ ಮುಂದೆ ಬಂದು ಕಾಯ್ತಾ ಇದಾರೆ. ಸೊ ಸ್ಟೇಡಿಯಂ ಮುಂದೆ ಇಲ್ಲಿ ಡಿಸ್ಪ್ಲೇ ಮಾಡಿರ್ತಾರೆ. ಸೊ ಆ ಡಿಸ್ಪ್ಲೇ ಮಾಡಿರೋ ಟಿವಿಯಲ್ಲಿ ಮ್ಯಾಚ್ ನೋಡಕ್ ಅಂತ ಹೇಳ್ಬಿಟ್ಟು ಇಲ್ಲಿ ಗಂಟ ಬಂದಿದ್ದಾರೆ. ಸೊ ಅಷ್ಟು ಎಮೋಷನ್ ಕೂಡಿರೋ ಮ್ಯಾಚ್ ಇದು. ಸೊ ನನ್ RCB ಗೆದ್ರೆ ಮಾತ್ರ ಇವತ್ತು ಬೆಂಗಳೂರು ತುಂಬಾ, ಕರ್ನಾಟಕ ತುಂಬಾ ಹಬ್ಬ ಮಾಡಾಕ್ಬಿಡ್ತಾರೆ ಇವತ್ತು. ಇವಾಗ ಏನು ಗೊತ್ತಾ, ನಮ್ಗೆ ಟಿಕೆಟ್ ಸಿಕ್ತು. ಟಿಕೆಟ್ ಹೆಂಗೋ ಒಂದು ಪರ್ಚೇಸ್ ಮಾಡಿ ಸೊ ಒಳಗಡೆ ಬಂದಿದ್ದೀವಿ. ಸೊ ಮಳೆ ಸ್ಟಾಪ್ ಆಗಿದೆ ಇವಾಗ. ಇನ್ನೇನು ಸ್ವಲ್ಪ ಹೊತ್ತಲ್ಲಿ ಮ್ಯಾಚ್ ಸ್ಟಾರ್ಟ್ ಆಗುತ್ತೆ. ಸೊ ಮ್ಯಾಚ್ ಸ್ಟಾರ್ಟ್ ಆಗಿದ ತಕ್ಷಣ ನಿಮ್ಗೆ ಮತ್ತೆ ತೋರಿಸ್ತೀನಿ. ವಿರಾಟ್ ಕೊಹ್ಲಿ ಫ್ಯಾನ್ಸ್ ಎಷ್ಟೊಂದು ಜನ ಇದ್ದಾರೆ. RCB ಗೆಲ್ಲೇಬೇಕು ಇವತ್ತು. ನಾವು ಒಳಗಡೆ ಸ್ಟೇಡಿಯಂ ಒಳಗಡೆ ಏನೋ ಫುಲ್ ಕಂಡ್ರಾಟ ಮಾಡಿ ಒಟ್ಟು ಒಳಗಡೆ ಬಂದಿದ್ದೀನಿ. ಇವತ್ತು ಮ್ಯಾಚ್ ಗೆಲ್ಲಬೇಕು ಅಷ್ಟೇ. ಇವಾಗ 16 ಓವರ್ಗೆ 155, 2 ವಿಕೆಟು. ಸೊ ಇವಾಗ ಟೈಮ್ ಔಟ್ ಸಿಕ್ಕಿದೆ. ಸೊ ಪಡಿತರು ಮತ್ತೆ ಗ್ರೀನ್ ಆಡ್ತಾ ಇದ್ದಾರೆ. ಬೆಂಗಳೂರು ಗಮನ ಕೊಟ್ಟು ಕೇಳಿ. ಇವತ್ತು ನಮ್ಮ ಟೀಮಿನ ಮುಂದೆ ಒಂದು ಹಳದಿ ಬಣ್ಣದ ಗುಂಪು ನಿಂತಿರಬಹುದು. ಆದ್ರೆ ನಮ್ಮ ಟೀಮಿನ ಹಿಂದೆ ಕಾಯೋಕೆ ಒಂದು ಕೆಂಪು ಸೈನ್ಯನೇ ನಿಂತಿದೆ ಕಣ್ರಿ. ಆ ಸೈನ್ಯವನ್ನು ಕೊಡೋದು ಶಕ್ತಿ ಓಡಿ ನಮ್ಮ ದೈವ. ನೋಡಿ, ಇಲ್ಲಿ ಜಡೇಜಾ ಬಂದು ಫೀಲ್ಡಿಂಗ್ ಮಾಡ್ತಾ ಇದ್ದಾರೆ ನೋಡಿ. ಸೊ ಇವ್ರು ಜಡೇಜಾ ಸೊ ನಂಬರ್ 8 ಜಡೇಜಾ ಇವರು. ಮ್ಯಾಚ್ ಸ್ವಲ್ಪ ಇಂಟ್ರೆಸ್ಟಿಂಗ್ ಹೋಗ್ತಾ ಇದೆ. ಇವಾಗ ಟೈಮ್ ಔಟ್ ಕೊಟ್ಟಿದ್ದಾರೆ. ಸೊ 9 ಓವರ್ಗೆ 70 ರನ್ ಆಗಿದೆ. ಸೊ ವಿರಾಟ್ ಕೊಹ್ಲಿ ಒಂದು ವಿಕೆಟ್ ಹೋಗಿಲ್ಲ. ಇನ್ನು ವಿರಾಟ್ ಕೊಹ್ಲಿ ಡೂಪ್ಲೆಸಿಸ್ ಆಡ್ತಾ ಇದ್ದಾರೆ ನೋಡಿ. ಟೈಮ್ ಔಟ್ ಕೊಟ್ಟಿದ್ದಾರೆ. ವಿರಾಟ್ ಕೊಹ್ಲಿ ಔಟ್ ಆಗ್ಬಿಟ್ಟ. 9.3ಗೆ 78. ವಿರಾಟ್ ಕೊಹ್ಲಿ ಅಲ್ಲಿ ಕ್ಯಾಚ್ ಕೊಟ್ಬಿಟ್ಟು ನಾವು ಈಗ ರಜತ್ ಪಡಿತರ್ ಬಂದ ನೋಡೋಣ ಏನಾಗುತ್ತೆ. ಸ್ಕೋರ್ ತುಂಬ ಕಮ್ಮಿ ಇದೆ. ದೈವ
ಓವರ್ 19. ಸೊ ಮ್ಯಾಕ್ಸಲ್ಲಿ ಫಸ್ಟ್ ಓವರ್ ಆಗ್ತಾ ಇರೋದು. ಸೊ ಫಸ್ಟ್ ಬಾಲ್ಗೆ ಒಂದು ವಿಕೆಟ್ ಹೋಗಿದೆ. ಸೊ ಇವಾಗ ಸೆಕೆಂಡ್ ಬಾಲ್ ಆಗ್ತಿದೆ. ಸೆಕೆಂಡ್ ಬಾಲ್ ಅದೇನು ವೈಡ್ ಹೋಗ್ಬಿಟ್ಟು. ಸೊ ಬನ್ನಿ ನೋಡೋಣ, ಈ ಮ್ಯಾಚ್ ನಮ್ಮದೇ ಗೆಲ್ಲೋದು. ಫುಲ್ ಜೋಶಲ್ಲಿದ್ದೀನಿ, ಫುಲ್ ಸ್ವೆಟ್ ಆಗಿಬಿಟ್ಟಿದೆ, ಫುಲ್ ಎಕ್ಸಾಸ್ಟ್ ಆಗಿಬಿಟ್ಟಿದ್ದೀನಿ ಇವತ್ತಂತೂ. ನೋಡೋಣ, ಆದರೂ ಈ ಎಕ್ಸಾಸ್ಟ್ ಆಗಿರೋದಕ್ಕೂ ನಾವು ಗೆಲ್ತೀವಿ ಅನ್ನೋ ಒಂದು ಭರವಸೆ ಇದೆ ನಮಗೆ. ಬನ್ನಿ, ಜೈ RCB. 2 ವಿಕೆಟ್ ಹೋಯ್ತು. 19 ರನ್ 2.2, 19 ರನ್ಸ್, 2 ವಿಕೆಟ್ ಹೋಯ್ತು. ಕೊಹ್ಲಿ ಕ್ಯಾಚ್ ಇದ್ದಾರೆ. ಜಾಸ್ತಿ ಆಯ್ತು. ಫೈನಲಿ ವಿರಾಟ್ ಕೊಹ್ಲಿ ನಮ್ಮ ಚಾನ್ಸ್ ಹತ್ರ ಬಂದ್ಬಿಟ್ಟ. ನನ್ನ ಜೀವನ ಪಾವನ ಆಗ್ಬಿಟ್ಟು ಲೈವ್ ಆಗಿ ನೋಡ್ತಾ ಇದ್ದೀನಿ ಗುರು. ವಿರಾಟ್ ಕೊಹ್ಲಿ ನೋಡ್ರಿ, ಇಲ್ಲೇ ವಿರಾಟ್ ಗುರು. ಇವಾಗ 190ಕ್ಕೆ 5 ವಿಕೆಟು, 13 ಓವರ್ 13.4, 1 ವಿಕೆಟ್ ಹೋಯ್ತು. ಡೂಬೆ ಹೋದ. ಇವತ್ತು ಮ್ಯಾಚ್ ನಮ್ದೇ. ಸೊ ಧೋನಿ ಫೀಲ್ಡಿಗೆ ಬಂದಿದ್ದಾರೆ. ಧೋನಿ ಲೆಜೆಂಡ್ ಗುರು, ಲೆಜೆಂಡ್, ಕ್ರಿಕೆಟ್ಗೆ ಲೆಜೆಂಡ್ ಧೋನಿ. ಪ್ರತಿಯೊಬ್ಬರು ಎದ್ದಿದ್ದಾರೆ ನೋಡ್ರಿ, ನೀವು ನೋಡ್ಬೋದು. ಕ್ರಿಕೆಟ್ ಲೆಜೆಂಡ್ ಫೀಲ್ಡಿಗೆ ಬಂದಿದ್ದಾರೆ ಗುರು. ಇವತ್ತು ವಿರಾಟ್ ಕೊಹ್ಲಿ, ಕಿಂಗ್ ಕೊಹ್ಲಿನ ನೋಡಿದೆ. ಮತ್ತೆ ಧೋನಿ ಲೈಟ್ಸ್ ನೋಡ್ರಿ, ಲೈಟ್ಸ್ ಎಲ್ಲರೂ ಕೂಡ ಲೈಟ್ಸ್ ಆನ್ ಮಾಡಿದ್ದಾರೆ. ಧೋನಿ needs to be so historic that the entire country should hear you. When I say left, you put your hand to the left and say ho. This ho should be really loud if you love Kohli, if you love Dhoni. Okay? Hands up, hands up, hands up, hands up, hands up. Left. Ho jorag barbeku. Ho for your superheroes. Right. Left. Right. Left. Right. Left. Right. Left. Down, 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 down. Hide your legs, hide your legs, hide your legs. Down, 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 down. Up. Down. Where is your ho? Where is your ho? Up. Down. Up. Down. Up. Down. Up. Down. Up. Down. Up. Down. Your eyes. Our minds might be with MS Dhoni, but today, because we are from Bengaluru, our heart is only with Virat Kohli. Let's do the countdown. 5, 4. ಏನು ಗೊತ್ತಾ, ಸೊ 12 ಬಾಲಿಗೆ 35 ರನ್ ಬೇಕು ಅವ್ರು ಕ್ವಾಲಿಫೈ ಆಗೋಕ್ಕೆ. ಸೊ 12 ಬಾಲಿಗೆ 35 ರನ್ ಹೊಡೆದ್ರೆ ಕ್ವಾಲಿಫೈ ಆಗ್ತಾರೆ. ಮ್ಯಾಚ್ ತುಂಬ ಇಂಟ್ರೆಸ್ಟಿಂಗ್ ಆಗ್ತಾ ಇದೆ. ಇನ್ನು 2 ಮ್ಯಾಚ್ ಇರೋದು. ಸೊ ಧೋನಿ ಇವಾಗ ಸ್ಟ್ರೈಕಲ್ಲಿ ಇರೋದು, ಜಡೇಜಾ ನಾನ್ ಸ್ಟ್ರೈಕಲ್ಲಿದ್ದಾರೆ. ಸೊ ಇವಾಗ 19 ಓವರ್ ಸ್ಟಾರ್ಟ್ ಆಗ್ತಾ ಇದೆ. ಬನ್ನಿ ನೋಡೋಣ, ಇನ್ನು ಫುಲ್ ಇಂಟ್ರೆಸ್ಟಿಂಗ್ ಆಗಿದೆ. ಸೊ RCB ಪಕ್ಕ ಕ್ವಾಲಿಫೈ ಆಗಿದೆ, ನಮ್ಗೆ ತುಂಬ ನಂಬಿಕೆ ಇದೆ. ನೋಡೋಣ, ಬನ್ನಿ ಹೋಗೋಣ. ಯಾಕಂದ್ರೆ ಇಂಜುರಿ ಏನು ನಿಜ ಭಾಳ ಇಂಜುರಿ ಇದೆ. Level 150 decibel Chennai Vargu catch break number 3. Last one loud.